ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಸಿಂಪಲ್ ಪಲಾವ್ಗಳನ್ನೆಲ್ಲ ತೋರಿಸಿದ್ರು. ಇವತ್ತು ಹಾಕ್ತಾ ಇರೋವಂಥ ಈ ಪಲಾವ್ಗೆ ಐಟಮ್ಗಳು ಡಿಫ್ರೆಂಟ್ ಆಗಿದೆ, ಮೈಲ್ಡ್ ಆಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 8ರಿಂದ 10 ಎಸ್ಳು, ಶುಂಠಿ ಒಂದು ಅರ್ಧ ಇಂಚು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ ಕಟ್ ಮಾಡಿದ್ರೆ 2 1 ಟೀ ಸ್ಪೂನ್ ಅಷ್ಟು ಬರಬೇಕು, ಅಷ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ. ಇದಿಷ್ಟು ನೀರು ಹಾಕೊಳ್ಳದೆ ಹಾಗೆ ರುಬ್ಕೊಳ್ಳೋಣ. ಬರೀ ಒಂದು 3-4 ಸಲ ಬ್ಲೆಂಡ್ ಮಾಡಿದ್ದಕ್ಕೆ ನೋಡಿ ಈ ಥರ ತರ್ತರಿಯಾಗಿದೆ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. ಅರ್ಧ ಇಂಚು ಚಕ್ಕೆ, 3 ಲವಂಗನ ಕುಟ್ಟಿ ಪುಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಚಕ್ಕೆ ಲವಂಗದ ಪುಡಿ ಇದ್ರೆ ಅದನ್ನೇ ಒಂದು ಅರ್ಧ ಟೀ ಸ್ಪೂನ್ ಉಪಯೋಗಿಸ್ಕೋಬೋದು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇವೆರಡೂ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಸ್ಟಾರ್ ಫ್ಲವರು, 1 ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ. ಈ ಪಲಾವ್ ಎಲೆ ಹಾಕೋದ್ರಿಂದನೇ ಒಂದು ಒಳ್ಳೆ ಫ್ಲೇವರ್ ಬರೋದು. ಇವೆಲ್ಲ ಗಮ್ ಅನ್ನೋವರೆಗೂ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಒಳ್ಳೆ ಘಮ ಬರ್ತಾ ಇದೆ. ಇವಾಗ 1 ದಪ್ಪ ಸೈಜ್ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಈ ಥರನಾದರೂ ಕಟ್ ಮಾಡ್ಕೋಬೋದು. ಈ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಹಾಗೆ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಅದ್ರ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಹಿಡಿಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಎಲ್ಲ ಹೋಗಿದೆ. ಇವಾಗ 1 ಚಿಕ್ಕ ಸೈಜ್ ಟೊಮೆಟೊನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಒಂಚೂರು ಸಾಫ್ಟ್ ಆಗಲಿ. ಟೊಮೆಟೊ ಎಲ್ಲ ಒಂಚೂರು ಸಾಫ್ಟ್ ಆಗ್ತಿದೆ ಹಾಗೆ. ತರಕಾರಿಗಳು ಗಟ್ಟಿ ಇರೋದು ಯಾವುದು ಬೇಕಾದರೂ ಹಾಕೋಬೋದು. ನಾನು ಬರೀ ಇಲ್ಲಿ ಹುರುಳಿಕಾಯಿ, ಕ್ಯಾರೆಟು ಉದ್ದುದು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಅದ್ರ ಹಸಿ ಘಮ ಹೋಗ್ಬೇಕಷ್ಟೇ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಚಕ್ಕೆ ಮತ್ತು ಲವಂಗ ಇದನ್ನು ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಇರೋದ್ರಿಂದ. ಜಾಸ್ತಿ ಕ್ವಾಂಟಿಟಿ ಏನಾದರೂ ಮಾಡೋದಾದರೆ ನೀವು ಮಿಕ್ಸರ್ಗೆ ಹಾಕೊಂಡೆ ಪೌಡ್ರ್ ಮಾಡ್ಕೋಬೋದು ಬೇಕಾದರೆ. ನೋಡಿ, ಇದು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಬರೀ ಚಕ್ಕೆ ಲವಂಗ 2 ನಾನು ಇದ್ರ ಪುಡಿನ ಹಾಕ್ತಾ ಇರೋದು. ಇವಾಗ ಬಿಸಿನೀರು 2 ಕಪ್ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಉಪಯೋಗಿಸ್ತಿದ್ದೀನಿ, ಅದಕ್ಕೆ 2 ಕಪ್ ಅಷ್ಟು ಬಿಸಿ ನೀರು. ಜೊತೆಯಲ್ಲೇ ರುಚಿಗೆ ತಕ್ಕದ್ದು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು, ಆವಾಗಲೇ ನೀವು ಅಕ್ಕಿನ ಹಾಕೋಬೇಕು. 1 ಕಪ್ ಸೋನಾ ಮಸೂರಿ ಅಕ್ಕಿನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬುಲೆಟ್ ರೈಸು ಈ ಥರದ್ದು ಯಾವುದು ಬೇಕಾದರೂ ಹಾಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ಒಂದ್ಸಲ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ. ಕೊನೆಯಲ್ಲಿ ಹಿಂಗೆ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಬೇಕಿದ್ದರೆ ಹುಳಿ ಇಷ್ಟಪಡೋ ಅಂಥವರು ನಿಂಬೆಹಣ್ಣಿನ ರಸ ಕೂಡ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬೋದು. ನನಗೆ ಹುಳಿ ಇಷ್ಟೇ ಸಾಕು, ಅದಕ್ಕೋಸ್ಕರ ಏನೂ ಹಾಕೋತಾ ಇಲ್ಲ. ಒಂದು 2ರಿಂದ 3 ವಿಷಲ್ ತೊಗೊಳ್ಳೋಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಪ್ರೆಷರ್ ಬಿಟ್ಟಿದೆ. ನಿಧಾನವಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಆದ ನಂತರ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಪಲಾವ್ ರೆಡಿ ಇದೆ ನೋಡಿ. ಇದ್ರ ಜೊತೆ ರಾಯ್ತಾ ಅಥವಾ ಚಟ್ನಿ ನೆಂಚ್ಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.